ಮೊದಲ ಪ್ರಮುಖ ಸುದ್ದಿ ಅದು ಮುಸ್ಲಿಮರಿಗೆ ಗುತ್ತಿಗೆ ಕಾಮಗಾರಿಯಲ್ಲಿ 4% ಮೀಸಲಾತಿ ಹೆಚ್ಚಳ ಆಗಿದೆ. ಈ ಗುತ್ತಿಗೆ ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ಬೇಡಿಕೆ ಈಗ ಗುತ್ತಿಗೆ ಮೀಸಲಾತಿ ಹೆಚ್ಚಳ 4% ಆಗಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಬೇಡಿಕೆ ಮುಸ್ಲಿಮರ ಮೀಸಲಾತಿ 10% ಏರಿಸಬೇಕು ಅನ್ನುವಂತ ಒತ್ತಾಯ. ಮುಸ್ಲಿಂ ಮೀಸಲಾತಿ 4% 10% ಏರಿಕೆ ಆಗತ್ತಾ? ಮುಸ್ಲಿಂ ಮೀಸಲಾತಿ ಹೆಚ್ಚಳದ ಬಗ್ಗೆ ಪರಿಶೀಲನೆಗೆ ಸೂಚನೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ಹೆಚ್ಚಳದ ಬೆನ್ನಲ್ಲೇ ಈಗ ಮತ್ತೊಂದು ಬೇಡಿಕೆ ಬಂದಿದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಪತ್ರ. ಅಲ್ಪಸಂಖ್ಯಾತ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷ ಫಾರೂಕ್ ಜುನೈದ್ ಮನವಿ ಮೇರೆಗೆ ಜಮೀರ್ ಅವರು ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯ ಜಮೀರ್ಗೆ ಪತ್ರ ಬರೆದ ಫಾರೂಕ್ ಜುನೈದ್ ಮುಸ್ಲಿಮರ ಮೀಸಲಾತಿಯನ್ನ 10% ಏರಿಸಬೇಕು ಅನ್ನುವಂತಹ ಮನವಿ ಇದೆ. ಹಾಗಾದ್ರೆ ಮೀಸಲಾತಿಯ ಪ್ರಮಾಣ 10% ಏರಿಕೆ ಆಗುತ್ತಾ, ಹೆಚ್ಚಳ ಆಗುತ್ತಾ ಅನ್ನುವಂಥದ್ದು, ಯಾರಿಗೆ ಎಷ್ಟು ಮೀಸಲಾತಿ ಅನ್ನೋದನ್ನ ನೋಡ್ತಾ ಇದ್ದೀವಿ. ಪ್ರವರ್ಗ 2B ಮುಸ್ಲಿಂ ವರ್ಗಕ್ಕೆ 4% ಮೀಸಲಾತಿ, ಪ್ರವರ್ಗ 3A ಒಕ್ಕಲಿಗ ಬಲಿಜ ಸಮುದಾಯಕ್ಕೆ 4% ಮೀಸಲಾತಿ, ಪ್ರವರ್ಗ 3B ಲಿಂಗಾಯತ ಮರಾಠ ಕ್ರೈಸ್ತರಿಗೆ 5% ಮೀಸಲಾತಿ, ಪರಿಶಿಷ್ಟ ಜಾತಿಗೆ 17% ಮೀಸಲಾತಿ, ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ, ಆರ್ಥಿಕ ಹಿಂದುಳಿದ ವರ್ಗ 10% ಮೀಸಲಾತಿ. ಮೀಸಲಾತಿ ಯಾರ್ಯಾರಿಗೆ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ದೀವಿ. ಇನ್ನೀಗ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಜಮೀರ್ ಅವರಿಂದ ಪತ್ರ. ಫಾರೂಕ್ ಜುನೈದ್ ಎಂಬುವರು ಬರೆದಂತಹ ಪತ್ರ, ಅವರ ಮನವಿ. ಈಗ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷ ಫಾರೂಕ್ ಜುನೈದ್. ಹಾಗಾದ್ರೆ ಮುಸ್ಲಿಮರ ಮೀಸಲಾತಿ 10% ಏರಿಕೆ ಆಗುತ್ತಾ ಅಂತಹ ಒತ್ತಾಯ ಈಗ ಕೇಳಿ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.